ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ನಾನು ನಿಮ್ಮ ದಿವ್ಯಾ ಆರಾಧ್ಯ. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಪರ್ಸ್ನಲಾಗಿ ಯಾರಿಗೆ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ಅಥವಾ ವಾಟ್ಸಪ್ಪಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಓಕೆ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾರು ಕೂಡ ಡೈರೆಕ್ಟಾಗಿ ಕಾಲ್ ಮಾಡಬೇಡಿ. ಓಕೆನಾ, ಕಾಲ್ ಮಾಡಬೇಡಿ ಅಂದರೂ ತುಂಬ ಜನ ಕಾಲ್ ಮಾಡ್ತಿರ್ತೀರ, ಯಾಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೋಡಿ, ನಿಮಗೆ ಬೇಗ ರೆಸ್ಪಾನ್ಸ್ ಸಿಗಬೇಕು ಅಥವಾ ನಿಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗಬೇಕು ಅಥವಾ ನೀವೊಂದು ಗೈಡೆನ್ಸ್ ಆಗಿ ನೀವು ಕನ್ಸಲ್ಟೇಷನ್ಸ್ನ ತೊಗೊಳ್ತಿದ್ದೀರಾ ಅಂತಿದ್ರೆ ಆದಷ್ಟು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ. ಸೊ ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಸೊ ಹಾಗೆ ಯಾರಿಗೆಲ್ಲ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದೆ, ನಿಮ್ಮ ಲೈಫನ್ನೊಂದು ಸಕ್ಸಸ್ಫುಲ್ ಲೈಫ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫನ್ನೊಂದು ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಹಾಗೆ ಏನು ನಿಮ್ಮ ಲೈಫಲ್ಲಿ ನಿಮ್ಮದೇ ಆದಂಥ ವಿಷಯಸ್ಗಳಿರುತ್ತೆ ಅಲ್ವಾ, ನಿಮ್ಮ ಲೈಫಲ್ಲಿ ಏನೋ ಒಂದು ಸಕ್ಸಸ್ಸು ಅಥವಾ ಏನೋ ಒಂದು ಸಾಧನೆ ಮಾಡಬೇಕಂತ ಇರ್ತೀರಾ, ಅಥವಾ ನಿಮ್ಮ ಲೈಫಲ್ಲಿ ತುಂಬಾ ಸಫರ್ ಪಡ್ತಿರ್ತೀರ, ಸ್ಟ್ರಗಲ್ ಪಡ್ತಿರ್ತೀರ, ಏನು ಮಾಡಿದ್ರು ನಿಮ್ಮ ಲೈಫಲ್ಲಿ ಏನು ಹೇಳ್ಬೋದು ಮುಂದೆ ಬರಲಿ ಕಷ್ಟಪಡ್ತಾ ಇರ್ತೀರ ಕೆಲವೊಬ್ಬರು. ಅದೆಲ್ಲದಕ್ಕೂ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಈ ಒಂದು ಲಾ ಆಫ್ ಅಟ್ರಾಕ್ಷನಿಗೆ ಏನು ಅಮೌಂಟನ್ನು ನೀವು ಪೇ ಮಾಡಿ ಕ್ಲಾಸಿಗೆ ಜಾಯಿನ್ ಆಗ್ತೀರಲ್ವ, ಸೊ ಜಸ್ಟ್ ಅದೊಂದು ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ ಅಷ್ಟೇ. ಓಕೆನಾ. ಸೊ ನೀವೇನಾದರೂ ಲಾ ಆಫ್ ಅಟ್ರಾಕ್ಷನ್ ಕಲ್ತಾದಮೇಲೆ ಆ ಅಮೌಂಟನ್ನು ನೀವೇನು ಪೇ ಮಾಡಿರ್ತೀರ ಅದು ಡಬಲ್ ಅಮೌಂಟನ್ನು ನೀವು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಓಕೆನಾ. ಸೊ ಒಂದು ಥಿಂಕ್ ಮಾಡಿ, ಇಲ್ಲಿ ನಿಮಗೋಸ್ಕರ ನೀವು ಏನೇನೋ ಖರ್ಚು ಮಾಡ್ತೀರಾ, ಯಾವುದಕ್ಕೂ ಖರ್ಚು ಮಾಡ್ತೀರಾ ಅಲ್ವಾ. ಸೊ ಇಲ್ಲಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಲಿಕ್ಕೆ, ನಿಮ್ಮ ಲೈಫಲ್ಲೊಂದು ಸಕ್ಸಸ್ನ ಪಡ್ಕೊಳ್ಲಿಕ್ಕೋಸ್ಕರ ನಿಮಗೋಸ್ಕರ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ನಿಮಗೋಸ್ಕರ ನೀವು ಖರ್ಚು ಮಾಡ್ತಿದ್ದೀರಾ. ಸೊ ಅದನ್ನು ಥಿಂಕ್ ಮಾಡಿ. ನಿಮ್ಮ ಲೈಫಲ್ಲಿ ಯೂಸ್ಫುಲ್ ಆಗೋವಂಥ ವಿಷಯಕ್ಕೆ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಡೆಫಿನೆಟ್ಲಿ ನಿಮಗೆ ಅದು ವರ್ಕ್ ಆಗೇ ಆಗುತ್ತೆ ಅಲ್ವಾ. ಸೊ ಅದನ್ನು ಥಿಂಕ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಓಕೆ. ಸೊ ಹಾಗೆ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ನೋಡ್ತಾ ಇರ್ತೀರಾ. ಇವನ್ ಮನಿ ಪ್ರಾಬ್ಲಮ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಸಮಥಿಂಗ್ ನಿಮ್ಮ ಹೆಲ್ತ್ ಇಶ್ಯೂಸ್ ಇರ್ಬೋದು, ಎನಿಥಿಂಗ್ ನಿಮ್ಮ ಲೈಫಲ್ಲಿ ತುಂಬಾ ಸಫರ್ನ ಪಡ್ತಿರ್ತೀರಾ, ಸ್ಟ್ರಗಲ್ ಪಡ್ತಾ ಇರ್ತೀರಾ ನೀವು ಕೂಡ. ಓಕೆನಾ. ಇಲ್ಲಿ ತುಂಬ ಜನ ಅನ್ಕೊಂಡ್ಬಿಡ್ತೀರಾ ಕನ್ಸಲ್ಟೇಷನ್ಸ್ ಅಂತ ಹೇಳಿದೆ ಬರೀ ರಿಲೇಶನ್ಶಿಪ್ಪಿಗೆ ಮಾತ್ರ ಅಂತೇಳಿ. ನೋ ಡಿಯರ್ಸ್, ರಿಲೇಶನ್ಶಿಪ್ಪಿಗೆ ಮಾತ್ರ ಅಂತಲ್ಲ, ಇಲ್ಲಿ ಎನಿಥಿಂಗ್ ನಿಮ್ಮ ಏನು ಹೇಳ್ಬೋದು ನಿಮ್ಮ ಲೈಫಲ್ಲಿ ನಡೀತಿರುವಂಥ ಪ್ರತಿಯೊಂದು ವಿಷಯಕ್ಕೂ ನೀವು ಕನ್ಸಲ್ಟೇಷನ್ಸ್ನ ತೊಗೊಳ್ಬೋದು, ಅದಕ್ಕೆ ಪರಿಹಾರಗಳನ್ನು ತೊಗೊಂಡು ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೋದು. ಓಕೆ. ಸೊ ಇಲ್ಲಿ ನನ್ನ ಹತ್ರ ಯಾರೆಲ್ಲ ಕನ್ಸಲ್ಟೇಷನ್ಸ್ನ ಆಲ್ರೆಡಿ ತೊಗೊಂಡಿದ್ದಾರೆ ಅವ್ರ ಲೈಫಲ್ಲಿ ಒಂದು ಸಕ್ಸಸ್ಫುಲ್ ಬದಲಾವಣೆನೇ ನೋಡಿದ್ದಾರೆ. ಓಕೆನಾ. ಅವ್ರ ಲೈಫನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಕನ್ಸಲ್ಟೇಷನ್ಸ್ನ ತೊಗೊಂಡಾದ್ಮೇಲೆ. ಓಕೆ. ಸೊ ಈಗ ಅವ್ರ ಲೈಫಲ್ಲಿ ಮುಂಚೆ ಆದಂಥ ಪ್ರಾಬ್ಲಮ್ಸ್ನ ಏನು ಹೇಳ್ಬೋದು ಬದಲಾಯಿಸ್ಕೊಂಡು ಅವ್ರ ಲೈಫಲ್ಲಿ ಸಕ್ಸಸ್ನ ಪಡ್ಕೊಂಡಿದ್ದಾರೆ, ಆ ಪ್ರಾಬ್ಲಮ್ಸಿಂದ ಹೊರಗೆ ಬಂದಿದ್ದಾರೆ. ಓಕೆನಾ. ನಾನು ಹೇಳೋಂಥ ಸೊಲ್ಯೂಷನ್ಗಳನ್ನು ಅವ್ರ ಲೈಫಲ್ಲಿ ಅಳವಡಿಸ್ಕೊಂಡು ಅಥವಾ ಏನು ಪರಿಹಾರಗಳನ್ನ ಹೇಳಿರ್ತೀನಿ ಅದನ್ನೆಲ್ಲ ಮಾಡಿಕೊಂಡು ಅವ್ರ ಲೈಫಲ್ಲಿ ಸಕ್ಸಸ್ನ ಪಡ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಇನ್ನೂ ಸಫರ್ ಪಡ್ತಿದ್ದೀರಾ, ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಸೊ ನಿಮಗೋಸ್ಕರನೇ ಈ ಒಂದು ಚಾನ್ಸ್ ಅಂತ ಹೇಳ್ಬೋದು. ದೇವ್ರು ನಿಮಗೆ ನನ್ನ ಹತ್ರ ನೀವು ಕಳಿಸ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲಿ ಸುಮ್ಮನೆ ಯಾರನ್ನೂ ಕಾಂಟ್ಯಾಕ್ಟ್ ಆಗಲ್ಲ, ಯಾರಿಗೂ ಕನೆಕ್ಟ್ ಆಗಲ್ಲ ಅಲ್ವಾ. ಸೊ ಏನೋ ಒಂದು ಪರ್ಪಸ್ ಇದೆ, ಏನೋ ಒಂದು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಈ ಸ್ಪಿರಿಚುವಲ್ ವೇಯಲ್ಲಿ ಬರ್ತೀರಾ, ಯೂನಿವರ್ಸ್ ನಿಮಗೆ ಕನೆಕ್ಟ್ ಮಾಡಿರ್ತಾರೆ ನನ್ನನ್ನು. ಸೊ ಯಾರಿಗೆಲ್ಲ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕು ಅಂತಿದ್ದೀರಾ ಆದಷ್ಟು ಬೇಗ ಕನ್ಸಲ್ಟೇಷನ್ಸ್ನ ತೊಗೊಂಡು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ. ಸೊ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಹೇಳಿದ್ದೀನಿ. ಈಗ ನಿಮ್ಮ ಪರ್ಸನ್ ಯಾರಿದ್ದಾರೆ ಅಥವಾ ನಿಮ್ಮ ಮೈಂಡಲ್ಲಿ ಈಗ ಯಾವ ವ್ಯಕ್ತಿ ಇದ್ದಾರೆ, ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ ಅವರ ಫೋಟೋನ ನೋಡಿ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆ ಈ ಒಂದು ಫ್ಲೇಮ್ ನೋಡ್ತಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಓಕೆ. ಆದಿಪರಾಶಕ್ತಿ ಮತ್ತು ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ. ಓಕೆ. ಕನ್ಫ್ಯೂಷನ್ಸ್ ತುಂಬಾ ಇದೆ. ನಿಮ್ಮ ನೆನಪು ಅವರಿಗೆ ಬಿಡದೇನೆ ಕಾಡ್ತಾ ಇದೆ. ಓಕೆನಾ. ಸೊ ನಿಮ್ಮಿಂದ ಅವರು ಸಪ್ರೇಟ್ ಆಗಿರ್ಬೋದು, ದೂರ ಆಗಿರ್ಬೋದು,
ಇಲ್ಲೇನೋ ಸಮಥಿಂಗ್ ಜಗಳ ಮಾಡಿಕೊಂಡು ಅಥವಾ ಮನಸ್ತಾಪ ಮಾಡಿಕೊಂಡು ಇಲ್ಲಿ ಯಾವುದೋ ಒಂದು ಬೇರೆ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ ಅವರು. ಬಟ್ ಸಪ್ರೇಟ್ ಆದರೂ ಕೂಡ ಅವರಿಗೆ ನಿಮ್ಮ ನೆನಪು ಬಿಡದೇನೆ ಕಾಡ್ತಾ ಇದೆ. ಓಕೆನಾ? ಇಲ್ಲಿ ನೀವು ಅವ್ರ ಬಗ್ಗೆ ತುಂಬಾ ಕನಸನ್ನು ಕಾಣ್ತಾ ಇದ್ರಿ ಅಂತ ಅನ್ನಿಸ್ತದೆ. ತುಂಬ ಇಮ್ಯಾಜ್ ಮಾಡ್ಕೊಂಡಿದ್ರಿ ಲೈಫಲ್ಲಿ, ತುಂಬಾ ಫೀಲಿಂಗ್ಸ್ನ ಇಟ್ಕೊಂಡಿದ್ರಿ ಅವ್ರ ಮೇಲೆ. ಅದೆಲ್ಲದನ್ನು ಅವರು ನುಚ್ಚು ನೂರು ಮಾಡಿದ್ದಾರೆ, ಅಥವಾ ನಿಮ್ಮ ಆಸೆಗಳನ್ನು ಅವರು ಏನು ಹೇಳ್ಬೋದು, ನಿಮ್ಮ ಆಸೆಗಳಿಗೆ ನೋವು ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರನ್ನು ತುಂಬ ಪ್ರೀತಿ ಮಾಡ್ತಿದ್ರಿ, ತುಂಬಾ ಹಚ್ಕೊಂಡಿದ್ರಿ ಇಲ್ಲಿ. ಸೊ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ರಾ ಅಂತ ಹೇಳಿದ್ರೆ, ಕೆಲವೊಬ್ರು ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಜಸ್ಟ್ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅಷ್ಟೇ, ಬಟ್ ಮನ್ಸಾರೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ. ಓಕೆನಾ? ಇಲ್ಲಿ ತುಂಬ ಹರ್ಟ್ ಆಗಿದೆ ನಿಮಗೆ ಆ ವ್ಯಕ್ತಿಯಿಂದ. ಅವ್ರಿಗೆ ಈಗ ಅರ್ಥ ಆಗ್ತಿದೆ ನಿಮ್ಮ ಪ್ರೀತಿ ಏನು ಅಂಥೇಳಿ, ಈಗ ಅವ್ರಿಗೆ ಅರ್ಥ ಆಗ್ತಿದೆ. ಬಟ್ ಅರ್ಥ ಆದರೆ ಏನಂತೆ ಅಲ್ವಾ, ಈಗ ನಿಮ್ಮ ಲೈಫಲ್ಲಿ ಅವರಿಲ್ಲ, ಅವ್ರ ಲೈಫಲ್ಲಿ ನೀವಿಲ್ಲ. ಇಲ್ಲಿ 4 ಅನ್ನೋಂಥ ಏನೋ ನಂಬರ್ ಆ್ಯಕ್ಟ್ ಆಗ್ತಿದೆ. ಇಲ್ಲಿ 4 ಅನ್ನೋ ಡೇಟಲ್ಲಿ ನೀವಿಬ್ಬರು ಬ್ರೇಕಪ್ ಆಗಿರ್ಬೋದು, ಅಥವಾ 4 o'clock ಅಥವಾ 4 ಡೇಟಲ್ಲಿ. ಓಕೆ, ಸೊ ಅಥವಾ ನಿಮ್ಮ 4 ಅನ್ನೋಂಥ ಡೇಟ್ ಆಫ್ ಬರ್ತ್ ನಿಮ್ಮಿರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. ದೆನ್ ಓಕೆ 4 AM ಸಮಥಿಂಗ್. ಇಲ್ಲಿ 4 ಅನ್ನೋವಂಥದ್ದು ಏನೋ ನಂಬರ್ ಆ್ಯಕ್ಟ್ ಆಗ್ತಾ ಇದೆ. ಸೊ 4ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಏನೋ ಕನೆಕ್ಟ್ ಆಗಿದೆ, ಅಥವಾ ನಿಮಗೆ 4 ಅನ್ನೋವಂಥದ್ದು ಏನೋ ಕನೆಕ್ಟ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ, ಅಥವಾ ನಿಮ್ಮ ಲಕ್ಕಿ ನಂಬರ್ ಆಗಿರ್ಬೋದು. ಸೊ ಇಲ್ಲಿ ತುಂಬಾ ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಇದೆ. ಫೇಲ್ಯೂರ್, ಒನ್ ಸೈಡ್ ಲವ್. ತುಂಬ ವರ್ಷದಿಂದ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಅವರಿಗೂ ಕೂಡ ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋಂಥ ಫೀಲ್ ಅವಾಗವಾಗ ಕಾಡ್ತಾ ಇರುತ್ತೆ. ಬಟ್ ಆದರೂ ಕೂಡ ಅವರ ಹಠವನ್ನೇ ಸಾಧಿಸುವಂಥ ವ್ಯಕ್ತಿ, ತುಂಬಾ ಹಠ ಸ್ವಭಾವ, ತುಂಬಾ ಅವರು ಏನಿರ್ಬೋದು ರ್ಯಾಶ್ ಆಗಿದ್ದಾರೆ. ಓಕೆನಾ? ಇಲ್ಲಿ ಫೀಲಿಂಗ್ಸೇ ಇಲ್ಲ ಅಂತ ಕಾಣಿಸುತ್ತೆ ಅವರಿಗೆ. ಓಕೆ, ಸೊ ಹಾರ್ಟ್ ಚಕ್ರ ತುಂಬಾ ಬ್ಲಾಕೇಜಸ್ ಇದೆ ಇಲ್ಲಿ. ನಿಮ್ಮ ಬಗ್ಗೆ ಅವ್ರು ಯೋಚನೆನೇ ಮಾಡಲ್ಲ, ನೀವು ಹೇಗಿದ್ದೀರಾ, ನಿಮ್ಮ ಪರಿಸ್ಥಿತಿ ಹೇಗಿದೆ, ಅಥವಾ ನಿಮಗೆ ಹರ್ಟ್ ಆಗ್ತಿದೆಯೋ ಇಲ್ವೋ, ಏನೂ ಕೂಡ ಅವರಿಗೆ ಯೋಚನೆನೇ ಇಲ್ಲ. ಸೆಲ್ಫಿಶ್ ಥರ ಅವ್ರ ಕೆಲಸ ಏನೋ ಅಷ್ಟೇ ಅವ್ರು ನೋಡ್ಕೊಳ್ತಾರೆ, ನಿಮ್ಮಿಂದ ಏನು ಲಾಭ ಇದೆ ಅಂತ ಹೇಳಿ ನೋಡ್ಕೊಳ್ತಾರೆ. ಸೊ ಆ ಥರನೇ ಯೋಚನೆ ಮಾಡುವಂಥ ವ್ಯಕ್ತಿ ಅವರು. ನಿಮ್ಮಿಂದ ಏನು ಲಾಭ ಅನ್ನೋವಂಥದ್ದು ಮಾತ್ರ ಅವರು ಇಲ್ಲಿ ನೋಡ್ತಾರೆ. ಸ್ವಲ್ಪ ಬಿಸ್ನೆಸ್ ಮೈಂಡ್ ಥರ ಅವರು, ಕ್ಯಾಲ್ಕುಲೇಟ್ ಮೈಂಡ್. ಎಲ್ಲ ರಿಲೇಶನ್ಶಿಪ್ ಇರ್ಬೋದು, ವ್ಯಕ್ತಿ ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಕ್ಯಾಲ್ಕುಲೇಟ್ ಮೈಂಡಿಂದನೇ ನೋಡುವಂಥ ವ್ಯಕ್ತಿ. ಏನು ಇದರಿಂದ ಲಾಭ ನನಗೆ ಅನ್ನುವಂಥ ವ್ಯಕ್ತಿ. ಓಕೆ, ಸೊ ಇಲ್ಲಿ ಫೈನಾನ್ಷಿಯಲಿ ತುಂಬಾ ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ದೀರಾ. ಇಲ್ಲಿ ಫೈನಾನ್ಷಿಯಲ್ಗೋಸ್ಕರ ನೀವಿಬ್ಬರು ಸಪ್ರೇಟ್ ಆಗಿರ್ಬೋದು. ಇಲ್ಲಿ ಮನಿ ಕೇಳಿದ್ರಿ ನೀವು ಅಂತ ಹೇಳಿರ್ಬೋದು, ಅಥವಾ ಫೈನಾನ್ಷಿಯಲ್ ಏನೋ ಸಮಸ್ಯೆಯನ್ನು ಮಾಡಿಕೊಂಡು ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ಅವರಿಗೆ ಸ್ವಲ್ಪ ಭಯ ಅನ್ನೋದು ಕಾಡ್ತಾ ಇದೆ. ಇಲ್ಲೇನು ನೀವು ಪ್ರಾಬ್ಲಮ್ ಮಾಡಿಬಿಡ್ತೀರೋ ಅಂತ ಹೇಳಿ ಇಲ್ಲಿ ಭಯ ಕಾಡ್ತಿದೆ ಅವರಿಗೆ. ನಿಮ್ಮಿಂದ ಏನಾದರೂ ಅವರಿಗೆ ಪ್ರಾಬ್ಲಮ್ ಆಗತ್ತೇನೋ ಅನ್ನೋವಂಥದ್ದು. ಓಕೆ, ಇಲ್ಲಿ ಅವರಿಗೂ ಕೂಡ ರಾತ್ರಿ ಸರಿಯಾಗಿ ನಿದ್ದೆ ಬರ್ದೇ ಇರುವಂಥದ್ದು, ಅಥವಾ ಊಟ ಮಾಡದೇ ಇರುವಂಥದ್ದು, ನಿಮ್ಮ ನೆನಪಲ್ಲಿ ಅವರು ತುಂಬಾ ಕೊರಗ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮಗೆ ಪ್ರೀತಿ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಹೇಳ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಸಮಥಿಂಗ್ ಅವರನ್ನು ಯಾರೋ ಸ್ಟಕ್ ಮಾಡ್ತಿರೋ ಅಂಥದ್ದು, ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು. ಆ ವ್ಯಕ್ತಿನ ಮಾತಾಡಿಸ್ಬೇಡ, ಅಥವಾ ಆ ವ್ಯಕ್ತಿನ ಮಾತಾಡಿಸಿದ್ರೆ ಇಲ್ಲಿ ಓಕೆ ಸಮಥಿಂಗ್ ಬ್ಲ್ಯಾಕ್ ಮೇಲ್. ಎಸ್, ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ? ಆ ವ್ಯಕ್ತಿನ ಮಾತಾಡಿಸ್ಬೇಡ ಅನ್ನೋವಂಥದ್ದು.
ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಅವ್ರ ರಿಲೇಷನ್ ಇರ್ಬೋದು, ಸಮಥಿಂಗ್ ಅವ್ರನ್ನ ಯಾರೋ ಇಲ್ಲಿ ತುಂಬಾ ತಡೀತಾ ಇದ್ದಾರೆ. ಇಲ್ಲಿ ಎಸ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ವೈ ಆರ್ ಐ ಎಲ್ ಕೆ ಹೆಚ್ ಜಿ ಟಿ ಪಿ ಓಕೆ. ಎಕ್ಸ್ ಲವರ್ ಬಗ್ಗೆನೂ ನೀವು ಇಲ್ಲಿ ರೀಡಿಂಗ್ನ ನೋಡ್ತಿರ್ಬೋದು. ಅವರಿಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪಾರ್ಟ್ನರ್ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಅವರು ಫೈನಾನ್ಷಿಯಲಿ ತುಂಬಾ ಸ್ಟಕ್ ಇದೆ ಅವರಿಗೆ. ಏನು ಮನಿ ಬ್ಲಾಕೇಜಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಅವ್ರು ತುಂಬಾ ಈಗ ಕೆರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ನೀವಿಲ್ಲಿ ತುಂಬಾ ಅವರಿಗೆ ಟ್ರೈ ಮಾಡ್ತಿದ್ದೀರಾ ಮಾತಾಡಿಸ್ಲಿಕ್ಕೆ ಅಥವಾ ನಿಮ್ಮ ಒಂದು ಪ್ರೀತಿಯಲ್ಲಿ ಸಮಾಧಾನವಾಗಿ ಮಾತಾಡಲಿಕ್ಕೆ. ಬಟ್ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಮನಸ್ಸನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ನೀವೆಷ್ಟು ಅವ್ರ ಜೊತೆ ನೀವು ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಅವರು ಇಲ್ಲ, ನಾನು ಬಗ್ಗದೇ ಇಲ್ಲ ಅನ್ನೋ ಅಷ್ಟು ಬದಲಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಮುಂಚೆ ಇದ್ದಂಥ ವ್ಯಕ್ತಿಗೂ ಈಗಿರುವಂಥ ವ್ಯಕ್ತಿಗೂ ತುಂಬಾ ಬದಲಾವಣೆ ಇದೆ, ತುಂಬಾ ಚೇಂಜಸ್ ಆಗಿದೆ ಅವರ ಮೈಂಡ್ ಅಥವಾ ಅವರ ಒಂದು ವ್ಯಕ್ತಿತ್ವ. ಓಕೆ, ಇಲ್ಲಿ ನೀವು ಕೂಡ ಬದಲಾಗ್ತಾ ಇದ್ದೀರಾ. ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ, ಇನ್ನು ನಾನು ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು ಅನ್ನೋವಂಥದ್ದು. ಓಕೆನಾ, ಇಲ್ಲಿ ಸಮಥಿಂಗ್ ನಿಮ್ಮಿಬ್ಬರ ಒಂದು ಎನರ್ಜಿ ಎಕ್ಸ್ಚೇಂಜ್ ಇರ್ಬೋದು. ಅಂದರೆ ಅವ್ರು ಮಾಡ್ತಿರೋಂಥ ಏನು ಮೊಂಡು ಹಠ ಇರ್ಬೋದು ಅಥವಾ ಅವ್ರು ಏನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅದೇ ಥರನೇ ನೀವು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಪ್ರೀತಿ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆ ವ್ಯಕ್ತಿ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ, ನಾನು ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಕು ಅನ್ನೋವಂಥದ್ದು. ಓಕೆ, ಎಷ್ಟು ನೀವು ಸಾಫ್ಟಾಗಿ ಅವ್ರ ಜೊತೆ ಮಾತಾಡಿದ್ರು ಅಥವಾ ನೀವು ಎಷ್ಟೇ ಅವರನ್ನು ಪ್ರೀತಿಯಲ್ಲಿ ಕರ್ಕೊಂಬರ್ಬೇಕಂತ ಟ್ರೈ ಮಾಡಿದ್ರು ಕೂಡ ಅವರು ಇಲ್ಲ, ತುಂಬಾ ಅವರು ಸ್ಟ್ರಾಂಗಾಗಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕೆರಿಯರಲ್ಲಿ ಅವ್ರು ನಾನು ಫೋಕಸ್ ಮಾಡ್ತೀನಿ ಅಥವಾ ಸಮಥಿಂಗ್ ಅವ್ರು ಯಾವುದೋ ಒಂದು ವಿಷಯದಲ್ಲಿ ಸ್ಟಕ್ ಆಗಿದ್ದಾರೆ. ಇಲ್ಲಿ ಕೆಲವೊಬ್ರು ಮೂವ್ ಆನ್ ಅನ್ನೋವಂಥ ವರ್ಡ್, ಮೂವ್ ಆನ್ ಅನ್ನೋವಂಥದ್ದು ಅವರು ಓಕೆ ಅವ್ರ ಮೈಂಡಲ್ಲಿ ಬರ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಕೆಲವೊಬ್ರು ನಿಮ್ಮ ರಿಲೇಶನ್ಶಿಪ್ಪೇ ಬೇಡ, ಸಾಕಾಗಿದೆ, ನನ್ನಷ್ಟಕ್ಕೆ ನಾನು ಇದು ಬಿಡ್ತೀನಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ರು ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು ಲೀಡ್ ಮಾಡ್ತಾ ಇದ್ದೀರಾ. ಕರ್ಮದ ಸಂಬಂಧ ಅಂತಲೇ ಹೇಳ್ಬೋದು. ಒಂದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ಪನ್ನು ಲೀಡ್ ಮಾಡ್ತಾ ಇದ್ದೀರಾ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ನಿಮ್ಮ ಪರ್ಸನ್ ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ, ದೂರ ಆಗಿದ್ದಾರೆ. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರ ಮೈಂಡಲ್ಲಿ ಏನಿರ್ಬೋದು ಅಂತ ಹೇಳಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಇಲ್ಲಿ ಏನೋ ಸಮಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಅಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಅವರ ವ್ಯಕ್ತಿತ್ವನೇ ಚೇಂಜ್ ಆಗಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರ ವ್ಯಕ್ತಿತ್ವನೇ ಚೇಂಜ್ ಆಗಿದೆ. ಓಕೆ, ನೀವಂದರೆ ಮುಂಚೆ ಇಷ್ಟ ಅನ್ನೋವಂಥ ವ್ಯಕ್ತಿ ಈಗ ನೀವಂದರೆ ಆಗಲ್ಲ ಅನ್ನೋ ಥರದಲ್ಲಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅಷ್ಟು ಇಗ್ನೋರ್ ಮಾಡ್ತಾ ಇದ್ದಾರೆ. ನೀವೇ ಜೀವ, ನೀವೇ ಪ್ರಪಂಚ ಅಂತ ಹೇಳ್ತಿರೋಂಥ ವ್ಯಕ್ತಿ ಈಗ ನೀನಂದರೆ ನಂಗೆ ಆಗಲ್ಲ ಅನ್ನೋವಂಥ ಲೆವೆಲಿಗೆ ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಸ್ವಲ್ಪ ವಯಸ್ಸಾಗಿರೋಂಥ ವ್ಯಕ್ತಿ ಅಥವಾ ಯಾವುದೋ ಒಂದು ಮಹಿಳೆ ಅನ್ನೋವಂಥದ್ದು, ಲೇಡಿ ಅನ್ನೋವಂಥದ್ದು ಇಲ್ಲಿ ಆ್ಯಕ್ಟ್ ಆಗ್ತಿದೆ. ಸೊ ಸಮಥಿಂಗ್ ಏನೋ ನೆಗೆಟಿವ್ ಮಾಡಿಸಿರೋವಂಥದ್ದು, ನೆಗೆಟಿವ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಅವರಿಂದ. ಓಕೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಮ್ಯಾರೇಜ್ ಡೇಟ್ ಇರ್ಬೋದು. 14
12, 16, 19, 12, 5, okay, 29, okay. ಟ್ಯಾರೋಟಿಂದ ಏನು ಬರ್ತಿದೆ ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ತುಂಬಾ ಎಲೋನ್ ಫೀಲ್ ಮಾಡ್ತಿದ್ದಾರೆ, ತುಂಬಾ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಇಲ್ಲಿ ಅವರನ್ನೇ ಅವರು ಸ್ಟಕ್ ಮಾಡ್ಕೊಂಡಿರೋವಂಥದ್ದು. ಇಲ್ಲಿ ಯಾರೋ ಅವರನ್ನು ಏನು ಹೇಳ್ಬೋದು, ಬಂಧಿಸಿ ಇಟ್ಟಿರೋ ಹಾಗೆ. ಅಂದರೆ ಬಂಧಿಸಿಟ್ಟಿರೋದು ಅಂತ ಹೇಳಿದ್ರೆ ಅವರನ್ನು ಸ್ಟ್ರಿಕ್ಟಾಗಿ ಅವರನ್ನು ನೀನು ಆ ವ್ಯಕ್ತಿನ ಮಾತಾಡಿಸ್ಲೇಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಆ ಭಯದಿಂದ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ದೂರ ಆಗಿದ್ದಾರೆ. ಬಟ್ ಏನು ನಡೀತಾ ಇದೆ ಅವ್ರ ಲೈಫಲ್ಲಿ, ಏನು ನಡೀತಾ ಇದೆ ಅದನ್ನು ಹೇಳಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಇಲ್ಲಿ ತುಂಬಾ ಫ್ಯಾಮಿಲಿ ನಿಮ್ಮ ಮಧ್ಯ, ಇಬ್ಬರು ಮಧ್ಯನೂ ಸಿಗಾಕೊಂಡು ಅವರಿಗೆ ಕನ್ಫ್ಯೂಷನ್ ಮೈಂಡ್ ಇರ್ಬೋದು, ತುಂಬ ಹರ್ಟ್ ಆಗಿದೆ, ಏನು ಮಾಡಲಿಕ್ಕೂ ಆಗ್ತಾಯಿಲ್ಲ ಅಂತ ಹೇಳಿ ಒಂದು ಏನು ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಒಂದು ಫೀಲ್ ಆಗ್ತಿದೆ ಅವರಿಗೆ. ಓಕೆನಾ, ಇಲ್ಲಿ ನಿಮ್ಮ ಜೊತೆ ಅವ್ರು ಮಾತಾಡಬೇಕಂತ ತುಂಬಾ ಅಂದ್ಕೊಳ್ತಿದ್ದಾರೆ, ಹೇಗಾದರೂ ಮಾಡಿ ಟ್ರೈ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರಿಗಿಲ್ಲಿ ಚಾನ್ಸ್ ಇಲ್ಲ, ಅವ್ರಿಗೆ ಆಗ್ತಾಯಿಲ್ಲ. ತುಂಬಾ ಏನು ಹೇಳ್ಬೋದು, ತುಂಬ ಗೊಂದಲ ಇರ್ಬೋದು ಅವ್ರ ಮೈಂಡಲ್ಲಿ, ಅಥವಾ ಏನು ಮಾಡಬೇಕು ಅಂತ ಹೇಳಿ ಅವರು ಯೋಚನೆಯಲ್ಲಿದ್ದಾರೆ, ಏನು ಮಾಡಲಿಕ್ಕಾಗತ್ತೆ ಅಂತ ಹೇಳಿ ತುಂಬ ಯೋಚನೆಯಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಏಸ್ ಆಫ್ ಪೆಂಟಿಕಲ್. ಇಲ್ಲಿ 1 ವರ್ಷದಿಂದನೂ ಇದೇ ಥರ ಪ್ರಾಬ್ಲಮ್ಸ್ ಆಗ್ತಿದೆ ನಿಮ್ಮಿಬ್ಬರು ಮಧ್ಯ. ಏನಾದರೂ ಒಂದು ಪ್ರಾಬ್ಲಮ್ ಅಂದರೆ ಜಗಳ ಮಾಡ್ಕೊಳ್ಳೋವಂಥದ್ದು, ಅಥವಾ 1 ವರ್ಷದಿಂದನೂ ನೀವಿಬ್ಬರು ಸಪ್ರೇಷನಲ್ಲೇ ಇರ್ಬೋದು, ಕಾಂಟ್ಯಾಕ್ಟೇ ಮಾಡಿಲ್ಲ ಅವ್ರು ನಿಮ್ಮನ್ನು. ಪ್ರೀತಿ ಇದೆ ಅಂತಲೇ ಹೇಳ್ತಾರೆ, ಅಥವಾ ನಿಮಗೆ ಇಲ್ಲಿ ಫ್ರೆಂಡ್ ಮುಖಾಂತರ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ದಿನದಲ್ಲಿ ಒಂದ್ಸಲ ಎಲ್ಲಾದರೂ ನಿಮ್ಮ ಜೊತೆ ಅವರು ಮಾತಾಡಿರ್ಬೋದು ಫ್ರೆಂಡ್ ಮುಖಾಂತರ. ಬಟ್ ಪ್ರೀತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಪ್ರೀತಿ ಇದೆ ಅಂತ ಹೇಳಿದಾಗೆ ಅವರ ವ್ಯಕ್ತಿತ್ವ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರಿಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಅಲ್ವಾ, ಅವ್ರ ವ್ಯಕ್ತಿತ್ವನೇ ಬೇರೆ, ಅವ್ರು ಹೇಳೋದೇ ಬೇರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಏನು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಾ 1 ವರ್ಷದಿಂದನೇ, ಈ ಒಂದು ನೋವನ್ನ ತಿಂತಾನೆ ಇದ್ದೀರಾ ಅಂತಲೇ ಹೇಳ್ಬೋದು. ಓಕೆ, ಸೊ ಆ ವ್ಯಕ್ತಿಲಿ ಯಾರು ಅಂತ ಹೇಳಿದ್ರೆ, ನಿಮ್ಮ ಮಾತನ್ನು ಕೇಳೋದಕ್ಕಿಂತ ಬೇರೆ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಬೇಗ ನಂಬಿಡ್ತಾರೆ, ಬೇಗ ಆ ವ್ಯಕ್ತಿಯ ಮಾತನ್ನು ಕೇಳ್ತಾರೆ. ನೀವಿಲ್ಲಿ ಏನಾದರೂ ಒಂದು ಪಾಸಿಟಿವ್ ಇರ್ಬೋದು, ಅಥವಾ ಏನಾದರೂ ಒಂದು ಹೇಳಿದ್ರೆ ಅದನ್ನು ಅಷ್ಟು ಈಸಿಯಾಗಿ ಅವ್ರು ಬಿಲೀವ್ ಮಾಡಲ್ಲ, ನಿಮ್ಮ ಮಾತನ್ನು ಅಷ್ಟು ಈಸಿಯಾಗಿ ಬಿಲೀವ್ ಮಾಡಲ್ಲ, ಬೇರೆಯವ್ರ ಮಾತನ್ನು ತುಂಬ ಈಸಿಯಾಗಿ ನಂಬಿಡ್ತಾರೆ, ಕಣ್ಣು ಮುಚ್ಕೊಂಡು ನಂಬ್ತಾರೆ. ಓಕೆನಾ, ಸೊ ಅದಿಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಗೆಟ್ ಮೋರ್ ಇನ್ಫಾರ್ಮೇಷನ್. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿಲ್ಲ ಅವ್ರ ಬಗ್ಗೆ ಹೇಗೆ ಅಂತ. ಅವ್ರ ಕೆಲವೊಬ್ರಿಗೆ ಇಲ್ಲಿ ಅವ್ರು ಏನಂತಲೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಅಪ್ ಟು ಯು ಅಂತ ಹೇಳಿ ಬರ್ತಾ ಇದೆ. ರೀಕನ್ಸಿಡರ್. ಓಕೆ, ರೀಕನ್ಸಿಡರ್ ಅಂತ ಹೇಳಿ ಬರ್ತಾ ಇದೆ. ರೀಕನ್ಸಿಡರ್ ಅಂತ ಹೇಳಿ ನೀವಿಬ್ರು ಮಧ್ಯೆ ಒಂದು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಈ 1 ವರ್ಷದಲ್ಲಿ ಇರ್ಬೋದು, ಅಥವಾ ನೆಕ್ಸ್ಟ್ ಇಯರ್ ಒಳಗೆ ಇರ್ಬೋದು, ಒಂದು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿ ಇಟ್ಸ್ ಅಪ್ ಟು ಯು ಅಂತಲೂ ಬರ್ತಿರೋ ಕಾರಣ ಇಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಡಿಸಿಷನ್ನ ಏನು ತಗೊಳ್ತೀರಾ, ಇಲ್ಲಿ ಜಸ್ಟಿಸ್ ಕೂಡ ಸಿಗತ್ತೆ. ಓಕೆನಾ, ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಲೈಫಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ಕಷ್ಟ ಇದೆ, ನೋವಿದೆ, ಖುಷಿನೂ ಕೂಡ ಇದೆ, ಪ್ರತಿಯೊಂದೂ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಇಟ್ಸ್ ಅಪ್ ಟು ಯು ಅಂತ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ರಿಲೇಶನ್ಶಿಪ್ನ ರಿಯೂನಿಯನ್ ಮಾಡ್ಕೊಳ್ಬೇಕಾ ಬೇಡವಾ ಅಂಥೇಳಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಓಕೆನಾ, ಇಲ್ಲಿ ನೀವೇನು ನಿರ್ಧಾರ ಮಾಡ್ತೀರಾ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಿದೆ, ನಿಮ್ಮ ಒಂದು ಏನು ಹೇಳ್ಬೋದು ಒಳ ಮನಸ್ಸು, ನಿಮ್ಮ ಮನಸ್ಸು ಏನು ಹೇಳುತ್ತೆ. ಓಕೆನಾ, ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡುವಂತ ಅನ್ನಿಸ್ತಿದೆಯೋ, ಅಥವಾ ಇಷ್ಟೇ ಸಾಕು ಅಂತ ಹೇಳಿ ಆ ಥರ ಅನ್ನಿಸ್ತಾ ಇದೆಯಾ. ಓಕೆನಾ, ಅದ್ರ ಬಗ್ಗೆ ನೀವು ಸ್ವಲ್ಪ ಥಿಂಕ್ ಮಾಡಿ. ನಿಮ್ಮ ಮನಸ್ಸು ಏನು ಹೇಳ್ತಿದೆ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದೆ, ಆ ರಿಲೇಶನ್ಶಿಪ್ ಬೇಕು ಅಂತ ಯೋಚನೆ ಮಾಡ್ತಿದೆಯಾ ಅಥವಾ ಬೇಡ ಅಂತ ಯೋಚನೆ ಮಾಡ್ತಿದೆಯಾ, ಅದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಮೈಂಡನ್ನ ಗಮನಿಸಿ, ನಿಮ್ಮ ಮಾತನ್ನ ಗಮನಿಸಿ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮ್ಮ ಆ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ
ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ವ್ಯಕ್ತಿ ಬಗ್ಗೆ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೇ ಇಲ್ಲಿ ರಿಲೇಷನ್ಶಿಪ್ನ ನೀವು ಆ ವ್ಯಕ್ತಿ ಜೊತೆ ಕಂಟಿನ್ಯೂ ಮಾಡಿದ್ರಿ, ಆ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇದ್ರಿ ಇಷ್ಟು ದಿನ. ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಏನು ಆ ವ್ಯಕ್ತಿ ಹೇಗೆ ಏನು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೀವು ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಹೇಳಿ ಥಿಂಕ್ ಮಾಡಿ. ಚಿಲ್ಡ್ರನ್, ಸೊ ಇಲ್ಲಿ ಅವ್ರು ಹೇಳ್ದಂಗೆಲ್ಲ ನೀವು ಕೇಳಿದರೆ ಮಾತ್ರ ನೀವು ಅವ್ರಿಗೆ ಒಳ್ಳೇದಾಗೆ ಕಾಣಿಸ್ತೀರಾ. ಓಕೆನಾ? ಸೊ ಇಲ್ಲಿ ಸಮಥಿಂಗ್ ಏನೇ ಆಗಿರ್ಬೋದು, ಅವ್ರು ಹೇಳ್ದಂಗೆ ಏನು ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು, ಅಥವಾ ಅವ್ರು ಹೇಳಿದ್ ಏನು ಹೇಳ್ತಾರೆ ಅದಕ್ಕೆಲ್ಲ ನೀವು ಹ್ಞೂ ಅಂತ ಹೇಳಬೇಕು. ಅವಾಗ ಮಾತ್ರ ನೀವು ಅವರಿಗೆ ಒಳ್ಳೆಯವರಾಗೆ ಕಾಣಿಸ್ತೀರಾ. ಇಲ್ಲ ಅಂತ ಹೇಳಿದ್ರೆ ನೀವು ಕೆಟ್ಟೋರ್ ಥರ, ಆ ಥರ ಅವರು ಮೆಂಟಾಲಿಟಿ ಇದೆ ನಿಮ್ಮ ಪರ್ಸನ್ ಮೈಂಡ್. ಓಕೆನಾ? ಇಲ್ಲಿ ಕೆಲವೊಬ್ರಿಗೆ ಏನು ಹೇಳ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೆ ಪ್ರಾಬ್ಲಮ್ಸ್ ಆಗ್ತಿರ್ಬೋದು. ಮಕ್ಕಳಾಗಲಿಲ್ಲ ಅಂಥೇಳಿ ನಿಮಗೆ ತುಂಬ ಜನ ಚುಚ್ಚಿ ಮಾತಾಡುವಂಥದ್ದು, ಅಥವಾ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಚುಚ್ಚಿ ಮಾತಾಡ್ತಿರೋವಂಥದ್ದು. ಸಮಥಿಂಗ್ ಇಲ್ಲಿ ತುಂಬ ಫ್ಯಾಮಿಲಿ ಮೆಂಬರ್ಸಿಂದ ನಿಮಗೆ ತುಂಬ ಹರ್ಟ್ ಆಗ್ತಿದೆ ಮಕ್ಕಳಾಗಲಿಲ್ಲ ಅಂತ ಹೇಳಿ. ಓಕೆನಾ? ಅಥವಾ ಇಲ್ಲಿ ಮಕ್ಕಳಿಂದ ನೀವು ನಿಮ್ಮ ಲೈಫಲ್ಲಿ ತುಂಬಾ ನೋವು ತಿಂತಾ ಇದ್ದೀರಾ. ಇಲ್ಲಿ ಯಾರಾದರೂ ಪೇರೆಂಟ್ಸ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ಮಕ್ಕಳಿಂದನೇ ತುಂಬ ನೋವನ್ನ ತಿಂತಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಪಾಸ್ಟ್ ಲೈಫ್ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರು ಏನು ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಏನಿತ್ತು ಅದನ್ನೇ ನೀವು ತುಂಬಾ ಕ್ಯಾರಿ ಮಾಡ್ತಿದ್ದೀರಾ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾಕೆ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ಪಲ್ಲೂ ಇದೇ ಥರನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ ಆಲ್ರೆಡಿ. ಓಕೆನಾ? ಅದು ನೀವೇನು ಮಾಡಿದ್ದೀರಾ, ಅದನ್ನೇ ಕ್ಯಾರಿ ಮಾಡ್ಕೊಂಬಂದಿದ್ದೀರಾ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಇನ್ನೂ ಆ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಏನು ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇತ್ತು ಆ ವ್ಯಕ್ತಿನ ನೀವು ಇನ್ನೂ ಫರ್ಗಿವ್ ಮಾಡಲಿಲ್ಲ. ಸೊ ಹಾಗಾಗಿ ಈ ಒಂದು ಲೈಫಲ್ಲೂ ನೀವು ಇದೇ ಥರನೇ ರಿಲೇಷನ್ಶಿಪ್ಪನ್ನು ಲೀಡ್ ಮಾಡ್ತಿದ್ದೀರಾ, ಇದೇ ಥರ ರಿಲೇಷನ್ಶಿಪ್ಪನ್ನು ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ಪನ್ನ ನೀವು ಫಸ್ಟು ಅದನ್ನು ಫರ್ಗಿವ್ ಮಾಡಬೇಕಾಗುತ್ತೆ. ಅದನ್ನು ಫರ್ಗಿವ್ ಮಾಡ್ದೇ ಈ ಒಂದು ರಿಲೇಷನ್ಶಿಪ್ಪನ್ನ ನಾನು ಹ್ಯಾಪಿಯಾಗಿ ಲೀಡ್ ಮಾಡ್ತೀನಿ ಅಂತಿದ್ರೆ ನೋ, ಅದು ಸಾಧ್ಯನೇ ಇಲ್ಲ. ಓಕೆನಾ? ಸೊ ಇಲ್ಲಿ ಯಾರು ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್, ನಿಮ್ಮ ಎಕ್ಸ್ ಇರ್ಬೋದು, ನಿಮ್ಮ ಬಾಯ್ ಫ್ರೆಂಡ್ ಇರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಇರ್ಬೋದು. ಓಕೆನಾ? ಅದನ್ನು ಆ ಒಂದು ರಿಲೇಷನ್ಶಿಪ್ಪನ್ನು ಫಸ್ಟು ಫರ್ಗಿವ್ ಮಾಡಿ. ಓಕೆ? ಎಸ್, ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್. ನೋಡಿ, ನೀವು ಫರ್ಗಿವ್ ಮಾಡ್ದೇ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇನ್ನೂ ನೋವು ತಿಂತಾ ಇರ್ತೀರಾ. ಇಲ್ಲಿ ಯಾರು ನಿಮ್ಮ ಎಕ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು ಹರ್ಟ್ ಆಗ್ತಿದೆ, ಆದಷ್ಟು ಫರ್ಗಿವ್ ಮಾಡಿ. ಫರ್ಗಿವ್ ಮಾಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಇರ್ಬೋದು ಹೀಲ್ ಆಗ್ತೀರಾ. ನಿಮಗೆ ನೀವು ಸೆಲ್ಫ್ ಹೀಲಿಂಗ್ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಹೀಲ್ ಮಾಡಬೇಕಂತಿದ್ರೆ ಆ ಒಂದು ಫರ್ಗಿವ್ನೆಸ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಪಾಯಿಂಟ್ಸ್ ಆಗಿದೆ. ಓಕೆ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.